ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 19ನೇ ಅಧ್ಯಾಯ. 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪ್ರೀತಿಯ 22 ಆಶೀರ್ವಾದಗಳು ಇದೆ. 22 ಬ್ಲೆಸ್ಸಿಂಗ್ಸ್ ಆಫ್ ಲವ್. ಪ್ರೀತಿಯ 22 ಆಶೀರ್ವಾದಗಳು. ಪ್ರೀತಿ ಬಹುಶ್ರೇಷ್ಠವಾದದ್ದು. ಲೋಕದಲ್ಲಿ ಪ್ರೀತಿ, ನಂಬಿಕೆ, ನಿರೀಕ್ಷೆ ಇವುಗಳಲ್ಲಿ ಪ್ರೀತಿಯೇ ದೊಡ್ಡದು. ಆದ ಕಾರಣ ಆ ಪ್ರೀತಿಯ ಆಶೀರ್ವಾದಗಳು ಏನಂತ ನಾವು ತಿಳ್ಕೊಳ್ಳೋಣ. ಬನ್ನಿರಿ, 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ, ಪ್ರೀತಿಯ 22 ಆಶೀರ್ವಾದಗಳು. ಮೊದಲನೇದಾಗಿ, ನಮ್ಮ ಕರ್ತನಾದ ಯೇಸು ಯೋರ್ದನ್ ನದಿಯ ಆಚೆ ಯೂದಾಯಕ್ಕೆ ಬಂದಾಗ ದೊಡ್ಡ ಜನರ ಸಮೂಹ ಯೇಸುವನ್ನು ಹಿಂಬಾಲಿಸಿದವು. ಯೇಸು ಸ್ವಾಮಿ ಅವರಲ್ಲಿ ಅಸ್ವಸ್ಥವಾದಂಥವರನ್ನು ಸ್ವಸ್ಥ ಮಾಡಿದರು. ಹಾಗಾದರೆ ಪ್ರೀತಿಯ ಮೊದಲನೇ ಆಶೀರ್ವಾದ ಸ್ವಸ್ಥತೆ. ಪ್ರೀತಿಯಿಂದ ಯೇಸು ಸ್ವಾಮಿ ಅವರಿಗೆ ಸ್ವಸ್ಥ ಮಾಡಿದರು. ಎರಡನೇದಾಗಿ 4ನೇ ವಚನ, ಮತ್ತಾಯ 19:4ರಲ್ಲಿ ಯೇಸು ಉತ್ತರವಾಗಿ ಅವರಿಗೆ, ಆದಿಯಲ್ಲಿ ಸೃಷ್ಟಿಸಿದಾತನು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಪ್ರೀತಿಯಿಂದ. ಯಾಕಂದರೆ ಅವರು ಮನುಷ್ಯನು ಯಾವ ಕಾರಣದಿಂದಾದರೂ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವ ವಿಷಯದಲ್ಲಿ ಒಂದು ಸಂಭಾಷಣೆ ನಡೀತಾ ಇದೆ. ದೇವರು ಆ ರೀತಿಯಾಗಿ ಅವರನ್ನು ಸೃಷ್ಟಿ ಮಾಡಿದ್ದು, ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದ್ದು ಪ್ರೀತಿಯಿಂದಲೇ. ಯಾಕಂದರೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂತ ಹೇಳುವಾಗ, ದೇವರು ಮೊದಲನೇ ಯೋಹಾನ 4:16 ಪ್ರಕಾರ ದೇವರು ಪ್ರೀತಿ ಸ್ವರೂಪನು. ಮೊದಲನೇ ಯೋಹಾನ 4:8, ದೇವರು ಪ್ರೀತಿ ಸ್ವರೂಪನಾದಂಥ ದೇವರು ಸೃಷ್ಟಿ ಮಾಡಿದಾಗ ಪ್ರೀತಿಯಲ್ಲಿ ಸೃಷ್ಟಿ ಮಾಡಿದನು. ಮೂರನೇದಾಗಿ, ಪ್ರೀತಿಯ 22 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಸ್ವಸ್ಥತೆ, ಎರಡನೇ ಆಶೀರ್ವಾದ ಸೃಷ್ಟಿಕರ್ತನ ಸ್ಪರ್ಶ, ಮೂರನೇ ಆಶೀರ್ವಾದ ಕುಟುಂಬ. ಪ್ರೀತಿಯ ಮೂರನೇ ಆಶೀರ್ವಾದ ಕುಟುಂಬ. 5ನೇ ವಚನದಲ್ಲಿ ನೋಡುವಾಗ, ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅಂತ ಹೇಳುವಾಗ, ಅದು ಕುಟುಂಬವನ್ನು, ಪ್ರೀತಿಯನ್ನು ಸೂಚಿಸುವಂಥ ದೇವರ ನಿಯಮ. ಆಶ್ಚರ್ಯ ಏನಂದರೆ, ಆದಿಕಾಂಡ 2ನೇ ಅಧ್ಯಾಯದಲ್ಲೇ ದೇವರು ಆ ಒಂದು ಮಾತನ್ನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಪಾಪ 3ನೇ ಅಧ್ಯಾಯದಲ್ಲಿ ಬರ್ತದೆ. ಅದು ಬರೋದಕ್ಕೆ ಮುಂಚಿತವಾಗಿಯೇ ದೇವರು ಆ ಕುಟುಂಬದ ಒಂದು ನಿಯಮವನ್ನು ತರುವಂಥದ್ದನ್ನು ಗಮನಿಸಬಹುದು. ಆದ ಕಾರಣ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಎಂಬ ಮಾತು ಕರ್ತನು ಹೇಳಬೇಕಾಯಿತು. ಮತ್ತು ಈ ವಿಷಯದಲ್ಲಿ ಸಂಭಾಷಣೆ ಇನ್ನೂ ಡಿಸ್ಕಷನ್ ಮುಂದುವರಿತಾ ಇದೆ. ಯಾಕಂದರೆ ಯೇಸು ಸ್ವಾಮಿಗೂ ಮತ್ತು ಯಹೂದಿ ನಾಯಕರಿಗೂ ಮಾತನಾಡ್ತಾ ಇರುವಾಗ, ಹಾಗಾದರೆ ಮೋಶೆ ಯಾಕೆ ಹೆಂಡತಿಯನ್ನು ಅಥವಾ ವಿವಾಹ ವಿಚ್ಛೇದನ ಪತ್ರವನ್ನು ಬರ್ಕೊಡ್ಬೇಕೆಂಬುದಾಗಿ ಹೇಳಿದರು ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ, ಅದು ನಿಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತವಾಗಿ ಆ ರೀತಿಯಾಗಿ ಹೇಳಬೇಕಾಯ್ತು. ಆದರೆ ಆದಿಯಿಂದ ಅದು ಹಾಗೆಯೇ ಇರಲಿಲ್ಲ ಎಂಬುದಾಗಿ. ಅಂದರೆ ಪ್ರೀತಿಯ ಮತ್ತೊಂದು ಆಶೀರ್ವಾದ ಏನಂತ ಹೇಳಿದರೆ, ದೇವರ ಆದಿಸಂಕಲ್ಪ, ಗಾಡ್ಸ್ ಒರಿಜಿನಲ್ ಪ್ಲ್ಯಾನ್. ಯಾಕಂದರೆ 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 8ನೇ ವಚನದಲ್ಲಿ, ಆದರೆ ಆದಿಯಿಂದ ಅದು ಹಾಗೆ ಇರಲಿಲ್ಲ. ದೇವರ ಒರಿಜಿನಲ್ ಪ್ಲ್ಯಾನ್ ಯೇಸು ಸ್ವಾಮಿ ತಗೊಂಡು ಹೋಗ್ತಾರೆ. ಮೋಶೆಯ ಧರ್ಮಶಾಸ್ತ್ರ ಬಂದ ಮೇಲೆ ವಿವಾಹ ವಿಚ್ಛೇದನದ ವಿಷಯ ಬಂತು.
ಮೊದಲು ಈ ಸಬ್ಜೆಕ್ಟೇ ಇಲ್ಲ, ದೇವರ ಮೂಲ ಸಂಕಲ್ಪ, ಆದಿ ಸಂಕಲ್ಪದ ಪ್ರಕಾರ ಅಂತ ಹೇಳ್ಬಿಟ್ಟು. ಅಂದಹಾಗೆ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಪ್ರೀತಿಯ 22 ಆಶೀರ್ವಾದಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 5ನೇ ಆಶೀರ್ವಾದ ಏನಂದರೆ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ಇದು ಯಾರಿಗೆ ಅನುಗ್ರಹವಾಗಿದೆಯೋ, ಇಟ್ಸ್ ಎ ಗಿಫ್ಟಿಂಗ್. ಕೆಲವರು ಮದುವೆ ಮಾಡಿಕೊಳ್ಳದೆ ಇರುವಂಥವರು ಇದ್ದಾರೆ. ಅದಕ್ಕೆ ಕೆಲವು ಕಾರಣಗಳಿರ್ಬೋದು. ಅದೇನಂತ ಹೇಳಿದರೆ, ಕೆಲವರು ಇಲ್ಲ ನಾನು ಮದುವೆ ಮಾಡಿಕೊಳ್ಳದೆ ದೇವರಿಗಾಗಿರ್ತೀನಿ ಅಥವಾ ನನ್ನ ಸಂಬಂಧಿಕರಿಗಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅಂಥ ವರ ಕೆಲವರಿಗೆ ವರವಾಗಿ ಕೊಡಲಾಗಿದೆ. ಅದು ಅನುಗ್ರಹ. ಅದು ಎಲ್ಲರೂ ಅದನ್ನು ಈ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟಪಡಿಸಿದ್ದಾನೆ ಮತ್ತಾಯ 19:11. ಹಾಗಾದರೆ ಮದುವೆ ಮಾಡಿಕೊಳ್ಳದೆ ದೇವರಿಗಾಗಿ ಅಥವಾ ಇತರರಿಗಾಗಿ ಇರುವಂಥದ್ದು ಕೂಡ ಅದು ಪ್ರೀತಿಯ ಒಂದು ಆಶೀರ್ವಾದವೇ ಅಂತ ಹೇಳ್ಬೋದು. ಇನ್ನು ಕೆಲವರು ಏನು ಮಾಡ್ತಾರೆ, ಪರಲೋಕರ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಅಂದರೆ ಮದುವೆ ಮಾಡಿಕೊಳ್ಳದೆ ಇದ್ದಾರೆ. ಅಂದರೆ ಅರ್ಥ, ದೇವ್ರ ರಾಜ್ಯಕ್ಕೋಸ್ಕರವಾಗಿ ನಾನು ಮದುವೆ ಮಾಡಿಕೊಳ್ಳಲ್ಲ ಅಂದರೆ ದೇವ್ರ ರಾಜ್ಯದ ಮೇಲೆ ಅವರಿಗಿರುವಂಥ ಪ್ರೀತಿ, ಅದನ್ನು ಹಗುರವಾಗಿ ನಾವು ಭಾವಿಸ್ಕೋಬಾರ್ದು. ಆದ ಕಾರಣ ಇದು ಯೇಸು ಸ್ವಾಮಿಯ ಬೋಧನೆಯ ಪ್ರಕಾರವಾಗಿ ರಾಜ್ಯದ ನಿಮಿತ್ತ ಮದುವೆ ಮಾಡಿಕೊಳ್ಳದೆ ಇರುವಂಥದ್ದು ಕೂಡ ಅದು ರಾಜ್ಯದ ಮೇಲೆ ಇರುವಂಥ ಪ್ರೀತಿಯಿಂದ ತಮ್ಮ ಮೇಲೆ ಆ ಒಂದು ತೀರ್ಮಾನ ತಮ್ಮ ಬಗ್ಗೆ ಅವರು ತಗೊಳ್ತಾರೆ. 13ನೇ ವಚನ 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 13ನೇ ವಚನದಲ್ಲಿ, ಯೇಸು ತನ್ನ ಕೈಗಳನ್ನಿಟ್ಟು ಪ್ರಾರ್ಥಿಸುವಂತೆ ಕೆಲವರು ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದರು. ಅವ್ರಿಗೊಂದು ನಂಬಿಕೆ ಏನಂದರೆ, ಯೇಸು ಸ್ವಾಮಿ ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗ್ತೈತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು. ಅದು ಕೂಡ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಇದ್ದಂಥ ಪ್ರೀತಿಯನ್ನು ತೋರಿಸ್ತದೆ. ಪ್ರೀತಿಯ ಆಶೀರ್ವಾದ ಏನು, ಕೈಗಳನ್ನಿಟ್ಟು ಪ್ರಾರ್ಥಿಸುವಂಥದ್ದು ಪ್ರೀತಿಯ ಆಶೀರ್ವಾದ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಪ್ರೀತಿಯಿಂದಲೇ ಮಾಡಬೇಕಲ್ವ, ತಂದೆ ತಾಯಿಗಳು ತಂದಿದ್ದು ಪ್ರೀತಿಯಿಂದಲೇ. ಆದರೆ ಶಿಷ್ಯರು ಗದರಿಸಿದರು, ಯಾಕಂದರೆ ಯೇಸು ಸ್ವಾಮಿಗೆ ಡಿಸ್ಟರ್ಬ್ ಮಾಡಬಾರ್ದು ಎಂಬ ರೀತಿಯಲ್ಲಿ ಶಿಷ್ಯರು ಗದರಿಸಿದಾಗ ಏನಾಯಿತು, ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ನನ್ನ ಬಳಿಗೆ ಬರಲಿಕ್ಕೆ ಬರಮಾಡಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಚಿಕ್ಕ ಮಕ್ಕಳನ್ನು ಸ್ವಾಗತಿಸುವಂಥದ್ದು ಕೂಡ ಪ್ರೀತಿಯ ಆಶೀರ್ವಾದ. ವೆಲ್ಕಮಿಂಗ್ ಲಿಟಲ್ ಚಿಲ್ಡ್ರನ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ಲವ್. ಪ್ರೀತಿಯಿಂದ ಅವರನ್ನು ವೆಲ್ಕಮ್ ಮಾಡಬೇಕು, VIP ಅಂತ ಅವ್ರನ್ನ ಟ್ರೀಟ್ ಮಾಡಬೇಕು. ಯಾಕಂದರೆ ನನ್ನ ಆತ್ಮಿಕ ನಾಯಕರು ಒಂದು ಮಾತು ಹೇಳಿದ್ದು ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ದೀನತ್ವ 2 ಪ್ರೊಫೆಸರ್ಗಳಿಂದ ಕಲಿತ್ಕೋಬೋದು. ಒಂದು ಪ್ರೊಫೆಸರ್ ಜೀಸಸ್, ಯೇಸು ಎಂಬ ಆ ಪ್ರೊಫೆಸರಿಂದ ನಾವು ದೀನತ್ವವನ್ನು ಕಲಿತ್ಕೊಳ್ಬೋದು. ಯಾಕಂದರೆ ಮತ್ತಾಯ 11:29 ಆ ಆಹ್ವಾನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ಇನ್ನೊಬ್ಬ ಪ್ರೊಫೆಸರ್ ಕೂಡ ಇದ್ದಾರೆ. ಅದು ಯಾರಂತ ಹೇಳ್ಬಿಟ್ಟು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 18:3-4 ವಚನಗಳಲ್ಲಿ ಚಿಕ್ಕ ಮಕ್ಕಳು ಕೂಡ ಪ್ರೊಫೆಸರ್ಸೇ, ದೀನತ್ವದ ಪ್ರೊಫೆಸರ್ಸ್. ಸರಿ, ಕೆಲವು ಮನೆಗಳಲ್ಲಿ 2-3 ದೀನತ್ವದ ಪ್ರೊಫೆಸರ್ಸ್ ಇರ್ಬೋದು, ಆದರೆ ಅವರಿಂದ ನಾವು ಕಲಿಯುವಂಥದ್ದು ಕಲಿಬೇಕಾಗ್ತದೆ. ಆಶೀರ್ವಾದ ಅಂದರೆ ಪ್ರೀತಿಯ 22 ಆಶೀರ್ವಾದಗಳನ್ನು ಮತ್ತಾಯ 19ರಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. 9ನೇ ಆಶೀರ್ವಾದ ಈ ರೀತಿಯಾಗಿದೆ. ಅದೇನೆಂದರೆ, ಪರಲೋಕ ರಾಜ್ಯವು ಅವರದೇ. ಪ್ರೀತಿಯ ಆಶೀರ್ವಾದ, ದೇವರೀಗ ಪ್ರೀತಿಯಿಂದ ಪರಲೋಕವನ್ನೇ ಮಕ್ಕಳಿಗಾಗಿ ಕೊಟ್ಟಿದ್ದಾನೆ. ಅವರು ರಿಸರ್ವ್ ಆಗಿಬಿಟ್ಟಿದೆ.
ಕಾದಿರಿಸಲಾಗಿದೆ ಪರಲೋಕ ರಾಜ್ಯ ಮಕ್ಕಳಿಗಾಗಿ. ಸರಿ, ಆಮೇಲೆ 15ನೇ ವಚನ, ಮತ್ತಾಯ 19:15 ವಚನದಲ್ಲಿ ಪ್ರೀತಿಯ ಮತ್ತೊಂದು ಆಶೀರ್ವಾದವನ್ನು ನಾವು ನೋಡ್ತಿದ್ದೇವೆ. ಯೇಸು ಮಕ್ಕಳ ಮೇಲೆ ತನ್ನ ಕೈಗಳನ್ನಿಟ್ಟು ಅವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದದರ ಬಗ್ಗೆ ನಾವು ನೋಡ್ತೇವೆ. ಹಾಗಾದರೆ ಆ ಕೈ ಇಟ್ಟು ಆಶೀರ್ವದಿಸುವಂಥದ್ದು ಕೂಡ ಪ್ರೀತಿಯ ಆಶೀರ್ವಾದವೇ. ಸ್ವಾಮಿ ಪ್ರೀತಿಯಿಂದ ಅದನ್ನು ಮಾಡಿರಬೇಕು, ಅದರ ಬಗ್ಗೆ ಸಂದೇಹ ಇಲ್ಲ. ಆ ರೀತಿಯಾಗಿದ್ದಾಗ ಒಬ್ಬ ವ್ಯಕ್ತಿ, ಒಬ್ಬ ಶ್ರೀಮಂತನು, ಒಬ್ಬ ಶ್ರೀಮಂತನು, ಒಬ್ಬ ಧನಿಕನು, ಐಶ್ವರ್ಯವಂತನು ಯೇಸುವಿಗೆ ಬಂದು, ಒಳ್ಳೆಯ ಬೋಧಕನೇ, ಮತ್ತಾಯ 19:16 ನಿತ್ಯ ಜೀವವನ್ನು ಹೊಂದುವುದಕ್ಕೆ ಯಾವ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಪ್ರಶ್ನೆ ಹಾಕ್ತಾನೆ. ಈ ಯವನಸ್ಥನ ಬಗ್ಗೆ ನೋಡುವಾಗ ಸರಿಯಾದ ವ್ಯಕ್ತಿ ಹತ್ರ ಬಂದನು, ಅಂದರೆ ಯೇಸುಸ್ವಾಮಿ ಹತ್ರ ಬಂದು ಸರಿಯಾದ ಪ್ರಶ್ನೆಯನ್ನು ಕೇಳಿದನು, ಅಂದರೆ ನಿತ್ಯ ಜೀವದ ಬಗ್ಗೆ ಕೇಳಿದನು. ಮತ್ತು ಅವನು ಓಡಿ ಬಂದು ಮೊಣಕಾಲು ಊರ್ತಾನೆ ಅಂತ ಕೂಡ ಬರೆದಿದೆ ಇನ್ನೊಂದು ಕಡೆ. ಮಾತ್ರವಲ್ಲದೆ ಯೇಸು ಅವನು ನೋಡಿ ಪ್ರೀತಿಸಿ ಎಂಬ ಮಾತು ಕೂಡ ಬರೆಯಲಾಗಿದೆ. ಅಂದರೆ ಯೇಸುಸ್ವಾಮಿ ಅವನು ಪ್ರೀತಿಸಿದನು, ಅವನು ಕೂಡ ಪ್ರೀತಿಯಿಂದ ಓಡಿ ಬಂದ. ಪ್ರೀತಿ ಪ್ರಶ್ನಿಸುವಂಥದ್ದಾಗಿದೆ, ತಿಳ್ಕೊಳ್ಳೋದಕ್ಕೆ ಅಥವಾ ಕ್ಲಾರಿಫೈ ಮಾಡಿಕೊಳ್ಳಲಿಕ್ಕೆ, ಸ್ಪಷ್ಟೀಕರಣ ಮಾಡಿಕೊಳ್ಳಲಿಕ್ಕೆ. ಸರಿ, ಪ್ರೀತಿಯ 22 ಆಶೀರ್ವಾದಗಳನ್ನು ಮತ್ತಾಯ 19 ನೋಡ್ಕೊಳ್ತಾ ಇದ್ದೇವೆ. ಈಗ ಅರ್ಧ ಮುಗೀತು, ಅಂದರೆ 11 ಆಶೀರ್ವಾದಗಳು ಮುಗೀತು. ಮತ್ತು ಪ್ರಶ್ನಿಸಿ ತಿಳ್ಕೊಳ್ಳುವಂಥದ್ದು ಈಗ ನಾವು ನೋಡಿದ್ವಿ. ನಿತ್ಯ ಜೀವ ಹೊಂದುವುದಕ್ಕೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಅವಾಗ ಯೇಸುಸ್ವಾಮಿ ಏನು ಹೇಳ್ತಿದ್ದಾರೆ 17ನೇ ವಚನದಲ್ಲಿ, ದೇವರಾಜ್ಞೆಗಳನ್ನು ಅನುಸರಿಸಿ ನಡ್ಕೋ, ಅಂದರೆ ವಿಧೇಯನಾಗು. ವಿಧೇಯತೆ ಪ್ರೀತಿಯ ಆಶೀರ್ವಾದ, ಪ್ರೀತಿಯ ಗುರುತು ಕೂಡ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಅಂತ ಯೇಸುಸ್ವಾಮಿ ಯೋಹಾನ 14:15 ಹೇಳುವಂಥದ್ದನ್ನು ಗಮನಿಸಬಹುದು. ಈ ಪ್ರಶ್ನೆ, ಆಜ್ಞೆಗಳನ್ನು, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡ್ಕೊ ಅಂತ ಹೇಳಿದಾಗ ಈಗ ಅವನು ಅವು ಯಾವುವು ಎಂಬುದಾಗಿ ಕೇಳ್ತಾನೆ. ಕೇಳಿದಾಗ ಯೇಸುಸ್ವಾಮಿ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ತಂದೆ ತಾಯಿಗಳನ್ನು ಗೌರವಿಸಬೇಕು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ ಹೇಳುವಾಗ ನನಗೆ ಆಶ್ಚರ್ಯ. ಇದರಲ್ಲಿ ಯೇಸುಸ್ವಾಮಿ ದಶಾಜ್ಞೆ ಕೊಟ್ಟಿಲ್ಲ, ದಶಾಜ್ಞೆಗಳಲ್ಲಿ ಬರೀ 5 ಆಜ್ಞೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಪ್ಲಸ್ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ ಧರ್ಮೋಪದೇಶ ಕಾಂಡ 5ನೇ ಅಥವಾ ಯಾಜಕ ಕಾಂಡ 19 ಇರುವಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಹೌದು, ವಿಮೋಚನ ಕಾಂಡ 20, ಧರ್ಮೋಪದೇಶ ಕಾಂಡ 5 ಮತ್ತು ಯಾಜಕ ಕಾಂಡ 19 ಈ 3 ಅಧ್ಯಾಯಗಳಲ್ಲಿರುವಂಥ ಮುಖ್ಯ ಆಜ್ಞೆಗಳನ್ನು ನೋಡುವಾಗ 6 ಆಜ್ಞೆಗಳನ್ನು ಮಾತ್ರ ಯೇಸುಸ್ವಾಮಿ ಇಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ನನಗೆ ಇದರಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ, ಇವೆಲ್ಲ ಆಜ್ಞೆಗಳು ನೆರೆಯವರಿಗೆ ಸಂಬಂಧಪಟ್ಟದ್ದು, ಇತರರಿಗೆ ಸಂಬಂಧಪಟ್ಟದ್ದು, ದೇವರಿಗೆ ಸಂಬಂಧಪಟ್ಟದ್ದು ಇಲ್ಲಿ ಯಾಕೋ ಯೇಸುಸ್ವಾಮಿ ಹೇಳಲಿಲ್ಲ. ಅದಕ್ಕೆ ಕಾರಣ ಇದೆ, ಆಮೇಲೆ ನಾವು ನೋಡಲಿಕ್ಕಿದ್ದೇವೆ. ಸರಿ, ಒಟ್ಟು ವಿಧೇಯತೆ, ಆಜ್ಞೆಗಳಿಗೆ ವಿಧೇಯತೆ ಬಂದು ಏನಾಗ್ತದೆ, ಅದು ಪ್ರೀತಿಯ ಆಶೀರ್ವಾದ. 20ನೇ ವಚನದಲ್ಲಿ ಆಶ್ಚರ್ಯ ಕಾದಿದೆ ನಮಗೆ. ಅದೇನೆಂದರೆ, ಆ ಯವನಸ್ಥನು ಯೇಸುವಿಗೆ ಇವೆಲ್ಲವನ್ನು ನಾನು ಕೈಕೊಂಡು ನಡೆದಿದ್ದೇನೆ. ಇವೆಲ್ಲ ಪಾಸ್, ಇವೆಲ್ಲಕ್ಕೂ 100ಗೆ 100 ನಾನು ತಗೊಂಡಿದ್ದೇನೆ ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾನೆ. ಇನ್ನೊಂದು ಸುವಾರ್ತೆಯಲ್ಲಿ ಇದೇ ವ್ಯಕ್ತಿ ಇನ್ನೊಂದು ಮಾತು ಹೇಳ್ತಾನೆ. ಅದೇನೆಂದರೆ, ಇವೆಲ್ಲಕ್ಕೂ ಸರಿಯಾಗಿ, ಚಿಕ್ಕಂದಿನಿಂದಲೇ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಆ ರೀತಿ ಹೇಳಿದಾಗ ಯೇಸುಸ್ವಾಮಿ ಅವನನ್ನು ನೋಡಿ ಪ್ರೀತಿಸಿ ಇನ್ನೊಂದು ಮಾತನ್ನು ಯೇಸುಸ್ವಾಮಿ ಅವನಿಗೆ ಹೇಳ್ತಾರೆ. ಅದೇನೆಂದರೆ, ನೀನು ಸಂಪೂರ್ಣನಾಗಬೇಕಾದ್ರೆ, ನೀನು ಸಂಪೂರ್ಣನಾಗಲು
ಅಪೇಕ್ಷಿಸಿದರೆ. ಹಾಗಾದರೆ ಪ್ರೀತಿಯ ಮತ್ತೊಂದು ಆಶೀರ್ವಾದ ಏನು? 22 ಆಶೀರ್ವಾದಗಳಲ್ಲಿ ಪ್ರೀತಿಯ ಮತ್ತೊಂದು ಆಶೀರ್ವಾದ ಏನಂದರೆ ಪರಿಪೂರ್ಣತೆ ಅಥವಾ ಸಂಪೂರ್ಣತೆ. 15ನೇ ಆಶೀರ್ವಾದ, ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಬಡವರಿಗೆ ಸಹಾಯ ಮಾಡುವುದು ಪ್ರೀತಿಯ ಆಶೀರ್ವಾದ. ಅಂದು ಗಲಾತಿ 2ರಲ್ಲಿ ಪೌಲನು ಕೂಡ ಬಡವರನ್ನು ನೆನಪು ಮಾಡ್ಕೋಬೇಕಂತ ಹೇಳ್ತಾರೆ. ಹೌದು, ಯೇಸು ಸ್ವಾಮಿ ಕೂಡ ಅದೇ ರೀತಿಯಾಗಿ ಬಡವರು ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರೋದಿಲ್ಲ, ಆದರೆ ಬಡವರು ಇರ್ತಾರೆ, ಬಡವರನ್ನು ನೋಡಿಕೊಳ್ಳ್ರಿ ಎಂಬ ರೀತಿಯಲ್ಲಿ. ಅದು 15ನೇ ಆಶೀರ್ವಾದ. ಪ್ರೀತಿಯ 16ನೇ ಆಶೀರ್ವಾದ ಭಾಳ ಚೆನ್ನಾಗಿದೆ. ಯೇಸು ಸ್ವಾಮಿ ಆ ಯೌವನಸ್ಥನಿಗೆ ಹೇಳ್ತಾ ಇರುವಂಥ ಮಾತು 21ನೇ ವಚನದಲ್ಲಿ, ಮತ್ತಾಯ 19:21, ನಿನಗೆ ಪರಲೋಕದಲ್ಲಿ ಸಂಪತ್ತಿರುವುದು. ವಾವ್! ಭೂಲೋಕದಲ್ಲಿ ಐಶ್ವರ್ಯವಂತನಾಗಿದ್ದ ಈ ವ್ಯಕ್ತಿ ಈಗ ಪರಲೋಕದಲ್ಲಿ ಐಶ್ವರ್ಯವಂತನಾಗಿರುವುದು ಹೇಗೆ ಅನ್ನುವಂಥ ಸೀಕ್ರೆಟ್ ಪಾಸ್ವರ್ಡ್ ಯೇಸು ಸ್ವಾಮಿ ಅವನಿಗೆ ಕೊಟ್ಟರು. ಆನಂತರ ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಅದು ಇನ್ನೂ ಭಾಳ ಚೆನ್ನಾಗಿದೆ. ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು, ನಿನಗೆ ಪರಲೋಕದಲ್ಲಿ ಸಂಪತ್ತಿರುವುದು. ನೀನು ಬಂದು, ಅಂದರೆ ಆಸ್ತಿ ಇಲ್ಲದೆ ಬಂದು, ಆಸ್ತಿ ಮಾರಿ ಬಂದು ನನ್ನನ್ನು ಹಿಂಬಾಲಿಸು. ಪ್ರೀತಿಯ 17ನೇ ಆಶೀರ್ವಾದ ಕ್ರಿಸ್ತನನ್ನು ಹಿಂಬಾಲಿಸುವುದು. ಹಾಗಾದರೆ 12 ಜನ ಶಿಷ್ಯರಿದ್ದರು ಯೇಸು ಸ್ವಾಮಿಗೆ. ಈಗ 13ನೇ ಶಿಷ್ಯ ಆಗ್ಬಿಡ್ತಿದ್ದ ಇವನು. ಆದರೆ ಆ ಯೌವನಸ್ಥ ಇದನ್ನು ಕೇಳಿಬಿಟ್ಟು ದುಃಖದಿಂದ ಹೊರಟು ಹೋದನು. ಯಾಕಂದರೆ ಭಾಳ ಆಸ್ತಿ ಇತ್ತು ಅವನಿಗೆ. ಮತ್ತು ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರೋದು ಕಷ್ಟ ಅಂತ ಹೇಳಿದಾಗ ಆವಾಗ ಯೇಸು ಸ್ವಾಮಿ, ಹಾಗಾದ್ರೆ ರಕ್ಷಣೆ ಹೊಂದೋರು ಯಾರು ಅಂತ ಶಿಷ್ಯರಿಗೆ ಒಂದು ಡೌಟ್ ಬಂದುಬಿಡ್ತಾ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಮತ್ತಾಯ 19:26. ಆ ರೀತಿಯಾಗಿ ಹೇಳಿದ ತಕ್ಷಣ ಪೇತ್ರನಿಗೆ ಇನ್ನೊಂದು ಡೌಟ್ ಬಂದುಬಿಡ್ತೀರಿ. ಪೇತ್ರನ 27ನೇ ವಚನ 19:27, ಮತ್ತಾಯ, ಈಗ ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ವಲ್ಲ ಎಂಬುದಾಗಿ ಹೇಳ್ತಾನೆ. ಅದು ಕೂಡ ಆಶೀರ್ವಾದವೇ. ಪ್ರೀತಿಯಿಂದನೇ ಯೇಸು ಸ್ವಾಮಿಗಾಗಿ ಎಲ್ಲವನ್ನು ಬಿಟ್ಟು ಬಂದದ್ದು ಪೇತ್ರ. ಇದು ಆಶೀರ್ವಾದವಾಗಿತ್ತು. ಆದರೆ ಇನ್ನೂ ಏನಾದರೂ ಸಿಗ್ತದ ಎಂಬ ರೀತಿಯಲ್ಲಿ ಕೇಳಿದಾಗ ಯೇಸು ಸ್ವಾಮಿ 28ನೇ ವಚನದಲ್ಲಿ ಒಂದು ದೊಡ್ಡ ಮಾತು ಹೇಳ್ತಾರೆ. ಅದೇನಂತ ಹೇಳಿದರೆ, ನನ್ನ ಜೊತೆಗೆ ನೀವು ಕೂಡ ಕೂತ್ಕೊಂಡು ಇಸ್ರಾಯೇಲ್ನ 12 ಗೋತ್ರಕ್ಕೆ ನ್ಯಾಯ ತೀರಿಸ್ತೀರಿ ಎಂಬುದಾಗಿ ಹೇಳಿ ಇನ್ನೊಂದು ದೊಡ್ಡ ಮಾತನ್ನು 29ನೇ ವಚನದಲ್ಲಿ ಹೇಳ್ತಾರೆ, ಎಲ್ಲರನ್ನು ನೀವು ಬಿಟ್ಟು ಬಂದರೆ 100 ಪಟ್ಟು ನಿಮಗೆ ಸಿಗ್ತದೆ, 100ರಷ್ಟು ಪಡ್ಕೊಳ್ತೀರಿ ಎಂಬುದಾಗಿ. 100-fold ಬ್ಲೆಸ್ಸಿಂಗ್. ಅದರೊಂದಿಗೆ 22ನೇ ಆಶೀರ್ವಾದ ನಿತ್ಯ ಜೀವ. 30ನೇ ವಚನ 29, ಮತ್ತಾಯ 19 ನಿತ್ಯ ಜೀವ. 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.